ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 245. ಇವತ್ತಿನ ಕತೆ ಅತ್ಯಂತ ಕುತೂಹಲಕಾರಿಯಾಯಿತು, ನಿಜ ಘಟನೆ. ಅದೇ ಆಪರೇಷನ್ ಎಂಟೆಬ್ಬೆ. 1976ನೇ ಇಸ್ವಿ ಜೂನ್ ತಿಂಗಳು 27ನೇ ತಾರೀಕು ನಮ್ಮ ಇಸ್ರೇಲಿನ ರಾಜಧಾನಿ ಟೆಲ್ ಅವೀವ್ ನಗರದಲ್ಲಿ ಪ್ಯಾರಿಸ್ನಿಂದ ಹೊರಟಂತಹ ಏರ್ ಫ್ರಾನ್ಸ್ ವಿಮಾನ ಬಂದು ಇಳಿದಿದೆ. ಮತ್ತಿಲ್ಲಿ ಪ್ರಯಾಣಿಕರು ಕರ್ಕೊಂಡು ಇಲ್ಲಿಂದ ಟೇಕ್ ಆಫ್ ತಗೊಂಡು ಹೋಯಿತು. ಇದರಲ್ಲಿ 250 ಜನ ಪ್ರಯಾಣಿಕರು, 10 ಜನ ವಿಮಾನ ಸಿಬ್ಬಂದಿ ಇದೆ. ಹೋಗ್ತಾ 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 ಇದೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ಮಾಮೂಲಿ ಸಂಚಾರ ನಡೆದಂಗೆ ನಡೀತಿದೆ. ಆದರೆ ವಿಮಾನ ಸಾಕಷ್ಟು ಮುಂದೆ ಹೋದ ಮೇಲೆ ನಮ್ಮ ಈ ವಿಮಾನ ನಿಲ್ದಾಣದ ಕೇಂದ್ರದಿಂದ ಅದರ ಸಂಪರ್ಕ ಕಟ್ಕೊಂಡು ಬಿಡ್ತು. ಪೈಲಟ್ಗಳಿಗೆ ಜೊತೆ ಸಂಪರ್ಕ ಇಲ್ಲೇ ಇಲ್ಲ. ಅದು ಏನಾಯಿತು ಗಾಬರಿ. ಅದು ಕೇಂದ್ರ ಸರ್ಕಾರಕ್ಕೆ ಹೋಯ್ತು, ಪೊಲೀಸ್ ಇಲಾಖೆಗೆ ಹೋಯ್ತು, ರಕ್ಷಣಾ ಇಲಾಖೆಗೆ ಹೋಯ್ತು. ಅವ್ರದ್ದು ಇಸ್ರೇಲ್ನಲ್ಲಿ ಏನಾಗಿದೆಯಪ್ಪ ಅಂದರೆ ಗೂಢಚಾರ ಸಂಸ್ಥೆ ಇದೆ, ನಮ್ಮಲ್ಲಿ ರಾ ಅಂತ ಹೇಳ್ತೀವಿ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಅದು ಜಗತ್ತಿನ ಯಾವುದಾದ್ರೂ ಪರಿಣಾಮಕಾರಿ ಅತಿ ಪ್ರಮುಖ ಚಾಣಾಕ್ಷ ಗೂಢಚಾರಿ ಸಂಸ್ಥೆ ಅಂದರೆ ಅದೇ ಮೊಸಾದ್, ಇಸ್ರೇಲ್ದು. ಅದೇನು ಮಾಡ್ತು, ಇವ್ರು ಏನೇನಾಗ್ತಾ ಇದೆ ಅಂಥೇಳಿ ತನ್ನ ಗೂಢಚಾರ ಮೂಲದ ತಿಳ್ಕೊಳ್ಳೋಕೆ ಹೋಯ್ತು. ಇಲ್ಲೇನಾಗಿದೆ, ಹತ್ತಬೇಕಾದ್ರೆ 4 ಜನ ಯಾರೋ ಉಗ್ರರು ಹೇಗೋ ಸೇರ್ಕೊಂಡು ಬಿಟ್ಟಿದ್ದಾರೆ. ವಿಮಾನ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಕ್ಯಾಬಿನ್ ಒಳಗೆ ನುಗ್ಗಿ ಪೈಲಟ್ಗಳಿಗೆ ಗನ್ ಪಾಯಿಂಟಲ್ಲಿ ಇಟ್ಕೊಂಡು ನಾವು ಹೇಳಿದ ಕಡೆ ಕರ್ಕೊಂಡು ಹೋಗೋ, ನೀವು ಹೈಜಾಕ್ ಮಾಡಿದ್ದೀವಿ, ಪ್ರಯಾಣಿಕರು ಕೊಲ್ತೀವಿ ಅಂತ ಇಬ್ಬರು ಪ್ರಯಾಣಿಕರಿಗೆ ಗನ್ ಪಾಯಿಂಟಲ್ಲಿ ಇಸ್ಕೊಂಡು ಬಿಟ್ಟಿದ್ದಾರೆ. ಪ್ರಯಾಣಿಕರು ಗಾಬರಿ. ವಿಮಾನವನ್ನು ಬಲವಂತವಾಗಿ ಏನು ಮಾಡಿದ್ದಾರೆ, ಹಾರಿಸ್ಕೊಂಡು ದಿಕ್ಕು ಬದಲಿಸಿ ತಗೊಂಡು ಹೋಗ್ಬಿಟ್ರು. ಎಲ್ಲಿಗೆ ಹೋದರು? ಲಿಬಿಯಾಗೆ ತಗೊಂಡು ಹೋದರು. ಲಿಬಿಯಾದಲ್ಲಿ ಕರ್ನಲ್ ಗಡಾಫಿ ಮಹಾ ಸರ್ವಾಧಿಕಾರಿ ನೀಚ. ಈಗ ಉಗ್ರರಿಗೂ ಅವ್ರಿಗೂ ಏನು ಸಂಬಂಧ ಯಾರಿಗೂ ಗೊತ್ತಿಲ್ಲ. ಆದರೆ ಅಲ್ಲಿ ಬಂಗಾಜ ಏರ್ಪೋರ್ಟ್ನಲ್ಲಿ ಅದು ಇಳೀತು. ಇಳಿದಾಗ ಹೆಚ್ಚು ಕಮ್ಮಿ ರಾತ್ರಿ 8 ಗಂಟೆ. ಅದು ಅಲ್ಲಿ ಫ್ಯೂಯಲ್ ತುಂಬಿಸ್ಕೊಳ್ತು. ಏನೇನು ಮಾಡ್ತಾ ಗೊತ್ತಿಲ್ಲ. ಸುಮಾರು 6:30 ಗಂಟೆ ನಿಂತು ಬೆಳಗಿನ ಜಾವ 3 ಗಂಟೆಗೆ ಮತ್ತೆ ಅಲ್ಲಿಂದ ಅದು ಹೊರಡ್ತು. ಎಲ್ಲಿಗೆ ಹೋಗ್ತಿದೆ ಯಾರಿಗೂ ಗೊತ್ತಿಲ್ಲ. ಆದರೆ ಇವರು 4 ಜನ ಉಗ್ರರಿದ್ದರೆ ಯಾವಾಗ ಅದು ಬಂಗಾಜಿ ಏರ್ಪೋರ್ಟ್ನಲ್ಲಿ ನಿಲ್ತೋ ಅಷ್ಟೇಗೆ 3 ಜನ ಮತ್ತೆ ಬಂದು ಹತ್ಕೊಂಡ್ಬಿಟ್ರು. ಅಲ್ಲಿಗೆ ಅರ್ಥ, ಈ ಮೊದಲೇ ಇದು ಪ್ಲಾನ್ ಆಗಿರೋದು. ಆ 3 ಜನ ಅಲ್ಲಿ ಇದ್ದು ಅಂದರೆ ವಿಮಾನ ಅಪಹರಣ ಮಾಡಿದ ಕೂಡಲೇ ಎಲ್ಲಿಗೆ, ಬಂಗಾಜಿ ಏರ್ಪೋರ್ಟಿಗೆ ಬರಬೇಕು. ಇಲ್ಲೇನೋ ಲಿಬಿಯಾದ ಸರ್ಕಾರದ್ದು ಪಾತ್ರ ಇರಬಹುದು ಅಂತ ಅನಿಸ್ಬಿಟ್ಟು ಇದೆಲ್ಲ ಮಾಹಿತಿಯನ್ನು ಮೊಸಾದ್ ಇಲ್ಲಿ ಇಸ್ರೇಲ್ ಸರ್ಕಾರ ಕಳಿಸ್ತಾ ಇದೆ. ವಿಮಾನ ಮತ್ತೆ ಬೆಳಗ್ಗೆ 3 ಗಂಟೆಗೆ ಹೊರಟು ಬಿಡ್ತು. ಅದು ಎಲ್ಲಿ ಹೋಗಿ ಇಳಿದಿದೆ ಅಂದರೆ ಉಗಾಂಡ ದೇಶದ ಏರ್ಪೋರ್ಟ್ ಎಂಟೆಬ್ಬೆನಲ್ಲಿ ಬಂದು ಇಳೀತು. ಎಂಟೆಬ್ಬೆ ಉಗಾಂಡ ದೇಶವೇ ಹೆಚ್ಚು ಜನಕ್ಕೆ ಗೊತ್ತಿಲ್ಲ, ಕರಿಯರ್ ದೇಶ. ಅಲ್ಲಿ ಈದಿ ಅಮೀನ್ ನರಭಕ್ಷಕ ಮಹಾ ನೀಚ, ಅವನ ಆಡಳಿತ ನಡೀತಾರೆ, ದಬ್ಬಾಳಿಕೆ ಇರೋದು. ಅಲ್ಲಿ ಬಂದು ಲ್ಯಾಂಡ್ ಆಯಿತು. ಈ ಉಗ್ರರಿಗೂ ವಿಮಾನ ಅಪಹರಣಕ್ಕೂ ಸಂಬಂಧ ಇದೆ. ಈ ಉಗಾಂಡಕ್ಕೆ ಏನು ಸಂಬಂಧ ಗೊತ್ತಿಲ್ಲ. ಆದರೆ ಉಗಾಂಡದ ಎಂಟೆಬ್ಬೆ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಿದ್ದ ಹಾಗೇನೆ ವಿಮಾನ ನಿಲ್ದಾಣ ಬಾಗಿಲು ಹಾಕಿಬಿಡ್ತು. ಯಾವುದೇ ಬೇರೆ ದೇಶದ ವಿಮಾನ ಇಲ್ಲಿ ಬರೋ ಹಾಗಿಲ್ಲ, ಹೋಗೋ ಹಾಗೆ ನಿರ್ಬಂಧ ವಿಧಿಸಿಬಿಟ್ರು. ವಿಮಾನ ನಿಲ್ದಾಣದ ಹೊರಗಡೆಗೆ ಉಗಾಂಡ ಸೈನಿಕರು ಕಾವಲು ಕಾಯ್ತಾ ನಿಂತು ಬಿಟ್ಟಿದ್ದಾರೆ. ಯಾರಿಗೆ? ಉಗ್ರರಿಗೆ, ವಿಮಾನಕ್ಕೆ ರಕ್ಷಣೆ. ಯಾಕೆ? ಯಾರಾದರೂ ಬಂದು ಹೈಜಾಕ್ ಮಾಡಿದ್ದೀವಲ್ಲ, ನಮ್ಮನ್ನೆಲ್ಲ ಹೊಡೆದು ಅವ್ರಿಗೇನೋ ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದಕ್ಕೆ. ಇದು ಎಲ್ಲ ಮಾಹಿತಿಯು ಸಹಿತ ಎಲ್ಲಿಗೆ ತಲುಪಿತು? ಮೊಸಾದ್ನಿಂದ ಇಸ್ರೇಲಿಗೆ ತಲುಪಿದೆ. ಈಗ ಭಯೋತ್ಪಾದಕರು ಒಂದು ಬೇಡಿಕೆಯನ್ನು ಮುಂದಿಟ್ಟರು ಇಸ್ರೇಲ್ ಸರ್ಕಾರಕ್ಕೆ. ಏನದು? ನಾವು ನಿಮ್ಮ ವಿಮಾನ ಅಪಹರಣ ಮಾಡಿದ್ದೀವಿ, 250 ಜನನ ಒತ್ತೆಯಾಗಿ ಇಟ್ಕೊಂಡಿದ್ದೀವಿ, 10 ಜನ ವಿಮಾನ ಚಾಲಕ ಸಿಬ್ಬಂದಿ. ಇವರೆಲ್ಲ ಇಸ್ರೇಲಿಯರ್ ಅಲ್ಲದೆ ಇರಬಹುದು, ಹೆಚ್ಚಾಗಿ ಇಸ್ರೇಲಿಯರಿದ್ದಾರೆ. ನಮ್ಮದು 2 ಬೇಡಿಕೆ ಇದೆ, ನೀವು ಈಡೇರಿಸಬೇಕು. ಮೊದಲನೇದು, ಇಸ್ರೇಲಿ ಜೈಲಿನಲ್ಲಿ 40 ಇಸ್ಲಾಮಿಕ್ ಉಗ್ರರಿದ್ದಾರೆ. ಹಾಗೆಯೇ ಪಶ್ಚಿಮ ಜರ್ಮನಿ, ಫ್ರಾನ್ಸ್, ಸ್ವಿಟ್ಜರ್ಲೆಂಡ್, ಕೀನ್ಯಾದಲ್ಲಿ 13 ಜನ ಉಗ್ರಗಾಮಿಗಳಿದ್ದಾರೆ. ಇವರು 53 ಜನರನ್ನು ಬೇಷರತ್ತ ಬಿಡುಗಡೆ ಮಾಡಬೇಕು. ನಮಗೆ $5 ಮಿಲಿಯನ್ ಪರಿಹಾರವಾಗಿ ಕೊಡಬೇಕು. ಇದನ್ನು 3 ದಿನ ಟೈಮ್ ಕೊಟ್ಟಿದ್ದೀವಿ. ನೀವು ಈಡೇರುತ್ತೆ ಇದ್ರೆ ಜುಲೈ 1ನೇ ತಾರೀಕಿನಿಂದ ಒಬ್ಬೊಬ್ಬ ಒತ್ತೆಯಾಳನ್ನು ಫಿನಿಶ್ ಮಾಡ್ತೀವಿ ಅಂತೇಳಿ ಬೆದರಿಕೆ ಹಾಕ್ಬಿಟ್ರು. ಅಮೇರಿಕನ್ಸು ಇದ್ದಾರೆ. ಇಸ್ರೇಲ್ ಅಮೇರಿಕಕ್ಕೆ ಗೋಗರಿತು.
ತಕ್ಷಣ ಏನು ಮಾಡ್ತು, ಅಮೇರಿಕ ಈಜಿಪ್ಟಿನ ಅಧ್ಯಕ್ಷ ಅನ್ವರ್ ಸಾದತ್ ಜೊತೆಗೆ ಸಂಪರ್ಕ ಸಾಧತ್ತು. ನೋಡಿ, ಸ್ವಲ್ಪ ನೀವು ಪ್ರಯತ್ನ ಪಡಿ, ಏನಾದ್ರು ಹೇಳಿ, ಪ್ರಯಾಣಿಕರು ಒದ್ದೆ ತೊಂದರೆಯಲ್ಲಿದ್ದಾರೆ, ಬಿಡುಗಡೆ ಮಾಡಿಬಿಡ್ಲಿ ಅಂತ. ಪಾಪ ಆತ ಒಳ್ಳೆ ಮನುಷ್ಯ, ಆತ ಪ್ರಯತ್ನ ಪಟ್ಟ. ಆದರೆ ಉಗ್ರರು ಅನ್ವರ್ ಸಾದತ್ತನ ಮಾತನ್ನು ನಿರಾಕರಿಸಿಬಿಟ್ರು. ಅನ್ವರ್ ಸಾದತ್ ಐ ಆಮ್ ಹೆಲ್ಪ್ಲೆಸ್ ಅಂತ ಕೈ ಚೆಲ್ಲಬೇಕು. ಈಗೇನು ಮಾಡಬೇಕು? ಈಗ ಆ ವಿಮಾನದಲ್ಲಿ ಬೇರೆ ಬೇರೆ ಯುರೋಪಿಯನ್ ಪ್ರಜೆಗಳಿದ್ರಲ್ಲ, ಅವೆಲ್ಲವೂ ಸಹಿತ ನೇರವಾಗಿ ಉಗಾಂಡಾದ ಅಧ್ಯಕ್ಷ ಇದಿ ಅಮೀನನ್ನು ಸಂಪರ್ಕಿಸಿದ್ರು. ನೋಡಿ, ವಿಮಾನ ನಿಮ್ಮ ದೇಶದಲ್ಲಿದೆ, ನೀವು ಸೇನಾ ನೆರವನ್ನು ಕೊಟ್ಟು ರಕ್ಷಣೆ ಮಾಡ್ತಿದ್ದೀರಿ, ಹೊರ ಜಗತ್ತಿನ ಜೊತೆಗೆ ನಿಮ್ಮ ಎಂಟೆಬೆ ವಿಮಾನ ನಿಲ್ದಾಣ ಯಾವ ಸಂಪರ್ಕ ಇಲ್ಲ, ಹುಷಾರ್. ನಮ್ಮ ದೇಶದ ಪ್ರಯಾಣಿಕರಿದ್ದಾರೆ, ಅವರಿಗೇನು ಹೆಚ್ಚು ಕಮ್ಮಿ ಆದರೆ ಮುಂದಿನ ಪರಿಣಾಮನ ನೀವು ಎದುರಿಸಬೇಕು ಅಂತ. ಇದೇನಾಗಿದೆ, ಬೇರೆ ಬೇರೆ ಯುರೋಪಿಯನ್ ಕಂಟ್ರಿ ಜೊತೆಗೆ ತುಂಬ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದೆ. ಉಗಾಂಡಾದ ಜನ ಬೇರೆ ಯುರೋಪಿಯನ್ ದೇಶದಲ್ಲಿ ಇದ್ದಾರೆ, ಇಲ್ಲೇನೋ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅವರಿಗೆಲ್ಲ ಅಪಾಯ ಆಗತ್ತೆ ಅಂತ ಗೊತ್ತಾಗ್ಬಿಡ್ತು. ಈತ ಮೆಲ್ಲು ಏನೋ ನಾಟಕ ಮಾಡಿ ಇವರೆಲ್ಲರಿಗೂ ಒಂದು ಸಂದೇಶ ಕೊಟ್ಟ. ನೋಡಿ, ನಾನು ಪ್ರಯತ್ನ ಪಟ್ಟಿದ್ದೇನೆ, ಅರ್ಧ ಸಕ್ಸಸ್ ಆಗಿದೆ. ವಿಮಾನದಲ್ಲಿರುವ 250 ಜನರಲ್ಲಿ 106 ಜನ ಇಸ್ರೇಲಿಗಳಿದ್ದಾರೆ. ಇನ್ನು 144 ಜನರನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಪಿದ್ದಾರೆ. ನೀವು ವಿಮಾನ ಕಳಿಸಿ ಕೂಡಲೇ ಇಷ್ಟಕ್ಕೆ ಸಂತೋಷವಾಗಿ ವಿಮಾನದಿಂದ ಫ್ರಾನ್ಸ್ನಿಂದ ಏರ್ ಫ್ರಾನ್ಸ್ ವಿಮಾನ ಬಂತು. 144 ಜನರು ಸಹಿತ ಪಾಪ ಹಣ್ಣಾಗಿದ್ದವ್ರನ್ನ ಹತ್ತಿಸ್ಕೊಂಡು ಸೀದಾ ಪ್ಯಾರಿಸ್ಗೆ ಹೋಗ್ಬಿಟ್ಟು. ಈಗ ಭಯೋತ್ಪಾದಕರು ಇನ್ನೊಂದು ನಿಬಂಧನೆ ಇಟ್ಟರು. ಇನ್ನು 3 ದಿನ ನಿಮಗೆ ಟೈಮ್ ಕೊಟ್ಟಿದ್ದೀವಿ. ಜುಲೈ 3ರ ಮಧ್ಯರಾತ್ರಿ ತನಕ ಗಡುವು. ನೀವು ಜುಲೈ 4ನೇ ತಾರೀಕು ಬೆಳಗ್ಗೆ ಒಳಗೆ ನಮಗೆ 40 ಜನ ಇಸ್ಲಾಮಿಕ್ ಕುರ್ರನ್ನ ಇಸ್ರೇಲಿ ಸೆರೆಮನೆಯಿಂದ ಬಿಡುಗಡೆ ಮಾಡಬೇಕು, $5 ಮಿಲಿಯನ್ ಕೊಡಬೇಕು. ಇಲ್ಲದೇ ಇದ್ದರೆ ಒಬ್ಬೊಬ್ಬ ಇಸ್ರಾಲಿ ಒತ್ತೆಯಾಳನ್ನು ಕೊಂದು ಬಿಡ್ತೀವಿ ಅಂತ. ಯಾರು ಅಟ್ಯಾಕ್ ಮಾಡಬಾರ್ದು ಅಂತ ಏನು ಮಾಡಿದ್ರು, ವಿಮಾನ ಎಂಟೆಬೆಯಲ್ಲಿ ನಿಲ್ತಿದ್ದ ಹಾಗೆಯೇ ವಿಮಾನದಿಂದ ಇಳಿಸಿ 250 ಜನ ತಗೊಂಡೋಗಿ ಲಾಡ್ಜ್ಗಳಲ್ಲಿ ಇಟ್ಟುಬಿಟ್ಟಿದ್ರು. ಅವ್ರು ಯಾವಾಗ 144 ಜನ ಹೋದ್ರೋ ಉಳಿದಂಥ 106 ಜನ ಇಸ್ರೇಲಿಗಳಿಗೆ ಮತ್ತೆ ಇಸ್ರೇಲ್ ಸುಮ್ಮನೆ ಇರಲ್ಲ ಅಂಥೇಳಿ ತಗೊಂಡೋಗಿ ಟರ್ಮಿನಲ್ಲಿ ಇಟ್ಕೊಂಡು ಸರಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಇಸ್ರೇಲ್ ತಲೆ ಕೆಟ್ಟು ಹೋಗಿಬಿಟ್ಟಿದೆ. ಪ್ರಧಾನಮಂತ್ರಿ ಅಧ್ಯಕ್ಷರು ಯಾರು ಅವರು ನಿಮಗೆ ರೇಬಿನ್ ಅಂಥೇಳಿ, ಅಲ್ಲಿ ಶಿಮೋನ್ ರಕ್ಷಣಾ ಮಂತ್ರಿ ಕ್ಯಾಬಿನೆಟ್ ಮೀಟಿಂಗ್ ಸೇರಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಆಗ ಅಧ್ಯಕ್ಷರು ಸ್ವಲ್ಪ ಯಾಕೋ ಮನಸ್ಸು ದುರ್ಬಲವಾಗಿಬಿಡ್ತು. ಇಸ್ರೇಲಿಗಳು ಖಡಾಖಂಡಿತ ಯಾವುದಕ್ಕೂ ಬಗ್ಗದೇ ಇಲ್ಲ ಈ ಥರ ಪೊಳ್ಳು ನಿಬಂಧನೆಗಳಿಗೆ. ಅವಾಗ ಅವ್ರು ಹೇಳಿದರು, ನಮ್ಮ 106 ಜನ ಒತ್ತೆಯಾಳಿಗಳಿದ್ದಾರೆ, ನಾವು ಇದಕ್ಕೆ ಒಪ್ಪದೇ ಇದ್ದರೆ ನಮ್ಮನ್ನು ಕೊಂದು ಹಾಕಿಬಿಡ್ತಾರೆ, ಜನ ಪ್ರತಿಭಟಿಸ್ತಾರೆ, ಬೇಡ ಬೇಡ ಏನಾದ್ರು ಮಾಡಿ ಸಂಧಾನ ಮಾಡೋಣ. ಆಗ ಮಹಾ ದೇಶಪ್ರೇಮಿ ಧೈರ್ಯಶಾಲಿ ರಕ್ಷಣಾ ಮಂತ್ರಿ ಶಿಮೋನ್ ಹೇಳಿದರು, ಅಧ್ಯಕ್ಷರೇ ಇದಲ್ಲ, ಏನಾದರೂ ನಾವು ಕ್ರಮ ತಗೊಳ್ಬೇಕು, ಇಲ್ಲಾಂದರೆ ದಿನ ಒಬ್ಬೊಬ್ಬರು ಬಂದು ನಮ್ಮನ್ನು ಹೈಜಾಕ್ ಮಾಡಿ ಅವ್ರನ್ನ ಬಿಡು ಇವ್ರು ಬಿಡು ಅಂದರೆ ನಾವು ಉಳಿಯೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ರು. ಅಲ್ಲಿ ಸಭೆಯಿಂದ ಹೊರಗೆ ಬಂದರು, ತಮ್ಮ ಸೇನಾ ಮುಖ್ಯಸ್ಥರನ್ನ ಸಭೆ ಕರೆದ್ರು. ಅವ್ರಿಗೆ ಸಲಹೆ ಕೇಳಿ ಏನು ಮಾಡೋಣ, ಸರ್ಕಾರ ಒಪ್ಪಿಗೆ ಕೊಟ್ಟಿಲ್ಲ, ಯಾವಾಗ ಬೇಕಾದ್ರೂ ಕೊಡ್ಬೋದು, ಕೊಡದೇ ಇರ್ಬೋದು, ನಾವು ಸಿದ್ಧವಾಗಿರೋಣ, ಒಪ್ಪಿಗೆ ಕೊಟ್ಟರೆ ನಮ್ಮ ಏನು ಆಪರೇಷನನ್ನು ಮುಂದುವರ್ಸೋಣ, ಇಲ್ಲ ನಿಲ್ಲಿಸೋಣ ಅಂತ ಹೇಳಿದರು. ಸೇನಾ ನಾಯಕರು ಹೇಳಿದರು, ನಾವೀಗ ರೆಸ್ಕ್ಯೂ ಆಪರೇಷನ್ ಕೈಗೊಳ್ಬೋದು, ಅದಕ್ಕೆ ನಮಗೆ ಒಬ್ಬ ಲೀಡರ್ ಬೇಕು. ಇದರಲ್ಲಿ ಅತ್ಯಂತ ಪರಿಣಿತ ಒಬ್ಬರಿದ್ದಾರೆ, ಲೆಫ್ಟಿನೆಂಟ್ ಕರ್ನಲ್ ಅವರೇನೆ ಯೋಹಾನನ್ ನೆತನ್ಯಾಹು ಅಂತೇಳಿ ಅಂತ ಬರಮಾಡಿಕೊಂಡ್ರು. ಅವನಿಗೆ ಜವಾಬ್ದಾರಿ ಕೊಟ್ಟರು, ಅವನಿಗೆ ಸಲ್ಯೂಟ್ ಹೊಡೆದು ಪೂರ್ತಿ ಜವಾಬ್ದಾರಿ ತಗೊಂಡುಬಿಟ್ರು. ಈಗ ನೇರವಾಗಿ ಮೊಸಾದ್ ಜೊತೆಗೆ ಆ ಗೂಢಚಾರ ಸಂಸ್ಥೆ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಪ್ಲಾನ್ ತಮ್ಮ ಜೊತೆಗೆ ಒಂದು ಸಿಬ್ಬಂದಿ ಇಟ್ಕೊಂಡು ಮಾಡ್ತಿದ್ದಾರೆ. ಏನು ಪ್ಲಾನ್ ಇವ್ರದ್ದು? ಫಸ್ಟ್ ಏನು ಮಾಡಬೇಕು, ಎಂಟೆಬೆ ಏರ್ಪೋರ್ಟಿನ ಬ್ಲೂ ಪ್ರಿಂಟ್ ಬೇಕು. ಅದೃಷ್ಟ ಅಂದರೆ ಎಂಟೆಬೆ ಏರ್ಪೋರ್ಟನ್ನು ನಿರ್ಮಾಣ ಮಾಡಿದ್ಯಾರು, ಒಂದು ಇಸ್ರೇಲಿ ಕಾಂಟ್ರಾಕ್ಟರ್. ಹಾಗಾಗಿ ಏನಾಗ್ಬಿಡ್ತು, ಆ ಕಾಂಟ್ರಾಕ್ಟ್ ಪತ್ನೆ ಮಾಡಿ ಅವನಿಂದ ಬ್ಲೂ ಪ್ರಿಂಟ್ ಬಂತು. ಬ್ಲೂ ಪ್ರಿಂಟ್ ಇಟ್ಕೊಂಡು ರಾತ್ರಿ ಇಸ್ರೇಲ್ನಲ್ಲೇ ಎಂಟೆಬೆ ಮಾದರಿಯ ಒಂದು ವಿಮಾನ ನಿಲ್ದಾಣ ಮರಳಲ್ಲಿ ಕೃತಕವಾಗಿ ನಿರ್ಮಾಣ ಮಾಡ್ಕೊಂಡ್ಬಿಟ್ರು. ಅವಾಗ ಮೊಸಾದ್ ಕಳಿಸ್ದಂಗೆ ಟರ್ಮಿನಲ್ ಎಲ್ಲಿದೆ, ಈ ಗೇಟ್ ಎಲ್ಲಿದೆ, ಸೇನೆ ಎಲ್ಲಿದೆ, ಎಲ್ಲವೂ ಸಹಿತ ಇವ್ರ ಕಣ್ಣು ಮುಂದೆ ಬಂದುಬಿಡ್ತು. ನೆಕ್ಸ್ಟ್ ನಾವು ವಿಮಾನದಲ್ಲಿ ಹೋಗಿ ಎಂಟೆಬೆ ಬಳಿ ಎಲ್ಲರೂ ಒಂದು ಕಡೆ ಲ್ಯಾಂಡ್ ಆಗಿ ಅವ್ರನ್ನೆಲ್ಲ ಹೊಡೆದು ನಮ್ಮವ್ರನ್ನ ಕರ್ಕೊಂಬರ್ಬೇಕು. ಪ್ಲ್ಯಾನ್ 1 ಪ್ಲ್ಯಾನ್ 2 ಅಂತ 2 ಪ್ಲ್ಯಾನ್ ಮಾಡಿದ್ರು. ಮೊದಲನೇ ಪ್ಲ್ಯಾನ್ನಲ್ಲಿ ಏನಪ್ಪ ಅಂದರೆ, ಎಂಟೆಬೆ ಸಮೀಪದಲ್ಲಿ ವಿಕ್ಟೋರಿಯಾ ಸರೋವರ ಇದೆ, ಅಲ್ಲಿಗೆ ಹೋಗಿ ಪ್ಯಾರಾಟ್ರೂಪ್ಗಳು ಅಲ್ಲಿ ಇಳ್ಕೊಂಡು ಬಿಡೋ ಸರೋವರದಲ್ಲಿ, ಅಲ್ಲಿಂದ ಬೋಟ್ಗಳ ಮೂಲಕ ಎಂಟೆಬೆಗೆ ಬಂದು ಅಲ್ಲಿ ತಾವು ರೆಸ್ಕ್ಯೂ ಆಪರೇಷನ್ ಮಾಡ್ಕೊಂಡು ಬರೋದು ಅಂತ.
ನೋಡಿದರೆ ವಿಕ್ಟೋರಿಯಾ ಸರೋವರದಲ್ಲಿ ಬಹಳ ಕ್ರೂರವಾದ ಮೊಸಳೆಗಳಿತ್ತು. ಮೊಸಳೆಗಳು ಇವ್ರನ್ನ ತಿಂದು ಹಾಕ್ಬಿಡೋ ಸೈನಿಕರೇನಾದ್ರು ಧೂಮ್ಕಿದ್ರು ಅವ್ರನ್ನ ಕರ್ಕೊಂಬರಕ್ಕೆ ಇನ್ಯಾರೋ ಹೋಗ್ಬೇಕಿತ್ತು. ಅದು ಬೇಡ ಅಂತ ಬಿಟ್ಟು ಬಿಟ್ರು. ಪ್ಲ್ಯಾನ್ 2 ಇದೇನಪ್ಪ ಅಂದರೆ 4 ಫ್ಲೈಟ್ಗಳು ಹೋಗಬೇಕು. C-130 ಹರ್ಕ್ಯುಲಸ್ ಪ್ಲೈನ್. ಮೊದಲನೇದ್ರಲ್ಲಿ ಏನಾಗಿರಬೇಕು, ಒಂದು ಮರ್ಸಿಡೀಸ್ ಕಾರ್ ಕಪ್ಪು ಬಣ್ಣದ್ದು. ಇನ್ನು 3 ವಿಮಾನಗಳಲ್ಲಿ, ಎರಡನೇದಲ್ಲಿ 100 ಜನ ಕಮಾಂಡೋಗಳು, ಮೂರನೇದಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಆಪರೇಟರ್ಸ್, ಇವರೆಲ್ಲ ಸಿಬ್ಬಂದಿ, 4ನೇದು ಖಾಲಿ ಇರಬೇಕು. ಇವ್ರ ಪ್ಲಾನ್ ಏನು, ಈ ಉಗಾಂಡಾದ ಅಧ್ಯಕ್ಷ ಈದಿ ಅಮೀನ್ ವಿದೇಶಕ್ಕೆ ಹೋಗ್ಬಿಟ್ಟಿದ್ದ. ಅವನು 4ನೇ ತಾರೀಕು ಬರೋನಿದ್ದ. ಅವನು ಬರೋಕ್ಕಿಂತ ಮುಂಚೆ ಉಗಾಂಡ ಸೈನಿಕರು ಈದಿ ಅಮೀನನ ವೇಷದಲ್ಲಿ ನಾವೇ ಅಲ್ಲಿ ಹೋಗ್ಬಿಡೋದು, ಅವ್ರು ತಬ್ಬಿಬಾಗಿರ್ತಾರೆ, ನಮ್ಮನ್ನು ಒಳಗಡೆ ಬಿಟ್ಕೊಳ್ತಾರೆ, ಆಮೇಲೆ ನಮ್ಮ ಆಪರೇಷನ್ ಮಾಡ್ಕೊಂಬರೋಣ. ಹಾಗಾಗಿ ಒಬ್ಬ ಸೈನಿಕ ಸ್ವಲ್ಪ ಈದಿ ಅಮೀನ್ ಹೋಲ್ತಿದ್ದ, ಅವ್ನಿಗೆ ಹಾಗೆ ಉಡುಪು ಹಾಕ್ಬಿಟ್ಟಿದ್ದ. ರಾತ್ರೋರಾತ್ರಿ 100 ಜನ ಕಮಾಂಡೋಗಳಿಗೆ ಈ ಉಗಾಂಡ ಸೋಲ್ಜರ್ಸನ್ನ ಯೂನಿಫಾರ್ಮ್ ಹೊಲ್ದು ಬಿಟ್ರು. ಅದೇ ಥರ ಗನ್ನು, ಅದೇ ಥರ ವೆಹಿಕಲ್ಲು ಎಲ್ಲ ರೆಡಿ ಮಾಡಿಬಿಟ್ರು. ಏನು ಯುದ್ಧೋಪಾದಿಯಲ್ಲಿ ನಡೀತಾ ಇದೆ. ಎಲ್ಲರಿಗೂ ಕೂಡ್ಸ್ಕೊಂಡು ಪೈಲಟ್ಗಳು ಹೇಳಿದರು. ಅಲ್ಲಿ ಏನಾಗಿದೆ, ಯೋಹಾನ್ ನೆತಾನ್ಯಾಹು ತಮ್ಮ ಈ ಬೆಂಜಮಿನ್ ನೆತಾನ್ಯಾಹು ಆತ ಪೈಲಟ್, ಇಬ್ಬರು ಒಂದೇ ಕುಟುಂಬದಲ್ಲಿರೋ ಆಪರೇಷನ್ ಇರಬಾರ್ದು ಅಂತ ಅವನು ಬಿಟ್ಟುಬಿಟ್ರು. ಆ ಬೆಂಜಮಿನ್ ನೆತಾನ್ಯಾಹು ಇವತ್ತು ಇಸ್ರೇಲಿನ ಅಧ್ಯಕ್ಷ ಆಗಿರೋದು ನೋಡಿ. ಈಗ ಎಲ್ಲ ಪೈಲಟ್ಗಳು ಕೂಡ್ಸ್ಕೊಂಡು ಹೇಳಿದ್ರು, ನೋಡಿ ಕಮಾಂಡೋಗಳಿಗೂ ಹೇಳಿದ್ರು, ನಾವು ಯುದ್ಧಕ್ಕೆ ಹೋಗ್ತಿಲ್ಲ ಉಗಾಂಡಾದ ಯೋಧರ ಜೊತೆಗೆ, ನಾವು ಹೋಗ್ತಿರೋದು ನಮ್ಮ ಒತ್ಯಾಳಗಳನ್ನು ಬಿಡಿಸ್ಕೊಂಬರ್ಲಿಕ್ಕೆ. ಎಲ್ಲ ಪಿಸ್ತೂಲ್ಗೆ, ನಮ್ಮ ಗನ್ನುಗಳಿಗೆ ಸೈಲೆನ್ಸರ್ ಅಳವಡಿಸಿರಬೇಕು, ಸದ್ದಾಗಬಾರ್ದು, ಅವಶ್ಯಕತೆ ಬಿದ್ದ ಮಾತ್ರ ಗುಂಡು ಹಾರಿಸ್ಬೇಕು, ಇಲ್ಲದಿದ್ದರೆ ಗುಂಡೇ ಹಾರಿಸ್ಬಾರ್ದು. ವಿಮಾನಗಳು ಲ್ಯಾಂಡ್ ಆಗಬೇಕಾದ್ರೆ ಸದ್ದು ಕಮ್ಮಿ ಆಗೋಂಗೆ ಮಾಡ್ಕೊಳ್ಬೇಕು. ಇವೆಲ್ಲ ಟ್ರೈನಿಂಗ್ ಕೊಟ್ಟರು, ಹೇಗೆ ನಿಮ್ಮನ್ನು ನೀವು ನಿಯಂತ್ರಿಸ್ಕೊಳ್ಬೇಕು ಅಂತೇಳಿ ಅಲ್ಲಿದ್ದಂಥ ಇಂಜಿನಿಯರ್ಗಳಿಗೆ, ಡಾಕ್ಟರ್ಗಳಿಗೆ ಎಲ್ಲರಿಗೂ ಸಹಿತ ತರಬೇತಿ ಕೊಟ್ಟಿದ್ದಾರೆ. ಎಲ್ಲ ಸಿದ್ಧ ಆಗಿಬಿಟ್ಟಿದ್ದಾರೆ. ಆಯಿತು, 1ನೇ ತಾರೀಕು ಮುಗೀತು. ಸರ್ಕಾರ ಏನು ತೀರ್ಮಾನ ತಗೊಂಡಿಲ್ಲ. ಇಸ್ರೇಲಿ ಗೌರ್ಮೆಂಟ್ ಪ್ರಧಾನಿ ಅಧ್ಯಕ್ಷರು ಮಾತಾಡ್ತಾನೆ ಇಲ್ಲ. 2ನೇ ತಾರೀಕು ಆಯಿತು. ಇಸ್ರೇಲಿನ ಟೆಲ್ ಅವೀವ್ ಏರ್ಪೋರ್ಟ್ನಿಂದ ಉಗಾಂಡಾದ ಎಂಟೆಬೆ ಏರ್ಪೋರ್ಟಿಗೆ 3800 ಕಿಲೋಮೀಟರ್ ದೂರ ಇದೆ. ವಿಮಾನ ಹೋಗಬೇಕಾದ್ರೆ 7ರಿಂದ 8 ಗಂಟೆ ಬೇಕು. ಇಲ್ಲೇನಾಗ್ತಾ ಇದೆ, ಮೊಸಾದ್ ಒಂದು ಇನ್ಫಾರ್ಮೇಶನ್ ಕಳಿಸ್ತು, 3ರಿಂದ 4 ಗಂಟೆ ಒಳಗಡೆಗೆ ಬೆಳಗಿನ ಜಾವ ವಿದೇಶದಿಂದ ಯಾರು ಈದಿ ಅಮೀನ್ ಬಂದುಬಿಡ್ತಾನೆ. ಅಷ್ಟರೊಳಗೆ ನಮ್ಮ ಆಪರೇಷನ್ ಮುಗಿಸ್ಬೇಕು. ಅವಾಗೇನಾಗಿದೆ, ಸಾಯಂಕಾಲ 5 ಗಂಟೆಗೆ ನೆತನ್ಯಾಹು ನಮ್ಮ ರಕ್ಷಣಾ ಸಚಿವ ಶಿಮೋನಿಗೆ ಹೇಳಿ ನಾವು ಫ್ಲೈಟ್ ಹೊರಡಲೇಬೇಕು, ಪರ್ಮಿಷನ್ ಕೊಡಿ ಅಂತ. ಅಲ್ಲಪ್ಪ, ಸರ್ಕಾರ ಏನು ಪರ್ಮಿಷನ್ ಕೊಟ್ಟಿಲ್ಲ. ನಾವು ಹೋಗ್ತಾ ಇರ್ತೀವಿ, ನೀವು ಯಾವಾಗ ಎಲ್ಲಿ ತನಕ ಉಗಾಂಡ ಏರ್ಪೋರ್ಟ್ ಮೇಲೆ ಎಂಟೆಬೆ ಮೇಲೆ ಹೋದಾಗಲೂ ವಾಪಸ್ ಬನ್ನಿ ಅಂದರೆ ಬರ್ತೀವಿ, ಇಳಿದ ಮೇಲೆ ಆಗಲ್ಲ ಅಂತ ಹೇಳಿಬಿಟ್ರು. ಯಾಸ್ ಗೋ ಹ್ಯಾಡ್ ಅಂದ್ಬಿಟ್ರು, ಏನಾರು ಆಗಲಿ ಅಂತ. ಸಾಯಂಕಾಲ 5 ಗಂಟೆ ನಮ್ಮ ಏರ್ಪೋರ್ಟ್ನಿಂದ 4 ವಿಮಾನಗಳು ಹರ್ಕ್ಯುಲಸ್ C-130 ಅವೆಲ್ಲ ಟೇಕ್ ಆಫ್ ಹೊರಟು. ಜೊತೆಗೆ 2 ಜಂಬೋ ವಿಮಾನಗಳು ರಕ್ಷಣೆಗಾಗಿ ಸ್ವಲ್ಪ ದೂರ ಹೋಗಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಳ್ಳೆ ಮತ್ತೆ ಏರ್ಪೋರ್ಟಿಗೆ ವಾಪಸ್ ಬಂದ್ಬಿಟ್ವು. ವಿಮಾನ ಹಾರ್ತಾ ಇದೆ. 7 ಗಂಟೆಗಳು ನಿರಂತರ ಪ್ರಯಾಣ ಮಾಡ್ತು. ಇಲ್ಲಿ ಒಂದು ಸಮಸ್ಯೆ ಆಗೋದು, ಈ ವಿಮಾನಗಳಿಗೆ ಮಧ್ಯೆ ಎಲ್ಲಿ ಇಂಧನ ಬೇಕು, ಪೆಟ್ರೋಲ್, ವೈಟ್ ಪೆಟ್ರೋಲ್. ಹಾಗಾಗಿ ಮೊಸಾದ್ ಸಂಸ್ಥೆ ಕೀನ್ಯಾದಲ್ಲಿರೋ ಪೆಟ್ರೋಲ್ ವ್ಯಾಪಾರಿಗಳ ಜೊತೆಗೆ ಒಂದು ಏನೋ ಒಪ್ಪಂದ ಮಾಡಿಕೊಂಡು ನೈರೋಬಿನಲ್ಲಿ ನಾವು ಎಲ್ಲ ಫ್ಲೈಟ್ಗಳಿಗೂ ಫ್ಯೂಯಲ್ ಭರ್ತಿ ಮಾಡಬೇಕು, ಅದಕ್ಕೆ ಒಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಕೀನ್ಯಾ ಸರ್ಕಾರದ್ದು ಮೆಲ್ಲ ಪರೋಕ್ಷವಾಗಿ ಅನುಮತಿ ತಗೊಂಡ್ಬಿಟ್ಟಿದ್ದಾರೆ. ಎಲ್ಲ ಫ್ಲೈಟು ಬಂತು ಎಂಟೆಬೆ ಏರ್ಪೋರ್ಟ್ ಮೇಲೆ ಹಾರ್ತಾ ಇದೆ. ಗಡಿಯಾರ ನೋಡಿದರೆ 12 ಗಂಟೆ 1 ನಿಮಿಷ, ಪರ್ಫೆಕ್ಟ್ ಟೈಮಿಂಗ್. 1 ನಿಮಿಷ ಲೇಟ್. ಮೊದಲನೇ ಫ್ಲೈಟ್ ಏನಾಗಿದೆ, ವಿಮಾನ ನಿಲ್ದಾಣದಲ್ಲಿ ಸದ್ದು ಕಮ್ಮಿ ಮಾಡ್ಕೊಂಡು ಟ್ರೈನಿಂಗ್ ತಗೊಂಡಾಗ ಇಳಿತಾ ಹೋಗ್ಬಿಡ್ತು. ಕಮಾಂಡೋಗಳು ತಕ್ಷಣ ಯಾರ್ದವ್ರು ಏನು ಮಾಡಿದ್ರು, ಈ ಟಾರ್ಚ್ ಲೈಟ್ಗಳನ್ನು, ಬೆಳಕಿನ ಬೀಕರ್ಗಳನ್ನ ಊದಕ್ಕೆ ಇಡ್ತಾ ಹೋಗ್ಬಿಟ್ರು. ಆ ಬೆಳಕಿನಲ್ಲಿ ಮೊದಲನೇ ವಿಮಾನ ಲ್ಯಾಂಡ್ ಆಯಿತು. ಅದೇ ಬೆಳಕಿನಲ್ಲಿ ಸದ್ದುಗಂತ ಇಲ್ಲಿದ್ದಂಗೆ ಇನ್ನು 3 ವಿಮಾನ ಲ್ಯಾಂಡ್ ಆಗ್ಬಿಟ್ಟು. ಪ್ಲಾನ್ ಪ್ರಕಾರ ಮೊದಲನೇ ಫ್ಲೈಟ್ನಿಂದ ಯಾವುದು ಕಪ್ಪು ಬಣ್ಣದ ಮರ್ಸಿಡೀಸ್ ಕಾರ್ ಬಂದಿದೆ, ಹಿಂದುಗಡೆಗೆ 3 ವೆಹಿಕಲ್ಗಳಿದೆ, ಎಸ್ಕಾರ್ಟ್ ವೆಹಿಕಲ್. ಅದರಲ್ಲೆಲ್ಲ ಕಮಾಂಡೋಗಳು ಉಗಾಂಡ ಸೈನಿಕರ ಥರ ಕೂತುಬಿಟ್ಟಿದ್ದಾರೆ. ಸೀದಾ ಬಂತು. ಮೊದಲನೇ ಫ್ಲೈಟ್ನಲ್ಲಿ ನಮ್ಮ ಕ್ಯಾಪ್ಟನ್ ಇದ್ದರು,
ನೆತನ್ಯಾಹು. ಬಂತು, ಗೇಟ್ ತೆಗೆದ್ರು. ಇವ್ರು ಹಾರನ್ ಮಾಡಿದ ಕೂಡಲೇ ಪ್ರೆಸಿಡೆಂಟ್ ಬಂದುಬಿಟ್ಟಿದ್ದಾರೆ ಅಂತೇಳಿ ಸಲ್ಯೂಟ್ ಕೊಟ್ಟು ಮುಂದೆ ಹೋಗಿ ನಿಂತಿದ್ದಾರೆ. ಆದರೆ ಅಲ್ಲಿ ಆ ಪಡೆಯ ನಾಯಕ ಒಬ್ಬ ಇದ್ದಕ್ಕಿದ್ದಂಗೆ ಮುಂದೆ ಬಂದವನು ಪ್ರೆಸಿಡೆಂಟಿಗೆ ಸಲ್ಯೂಟ್ ಮಾಡೋಕ್ಕೆ ಅಂತ ಬಂದವನು ಗಾಬರಿ ಆಗಿಬಿಟ್ಟ. ಕಾರಣ ಯಾಕೆ ಅಂದರೆ ಮೊಸಾದ್ ಒಂದು ತಪ್ಪು ಮಾಡಿಬಿಟ್ಟಿತ್ತು. ಪ್ರೆಸಿಡೆಂಟ್ 3 ದಿನದ ತೆಳಿಗೆ ತಮ್ಮ ಕಪ್ಪು ಕಾರ್ ಬದಲು ಬಿಳಿ ಕಾರ್ನಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಈಗ ಬಿಳಿ ಕಾರ್ ಬದಲು ಕಪ್ಪು ಕಾರ್, ಹಳೆ ಕಾರ್ ಹೆಂಗೆ ಬಂತು ಅಂದ್ಕೂಡಲೇ ಅವನು ಮಹಾಪ್ರಚಂಡ, ಮಿಲಿಟರಿ ಅಂತ ತರಬೇತಿ ಆಗಿರುತ್ತೆ, ಸಮಥಿಂಗ್ ರಾಂಗ್ ಅಂತೇಳಿ ಪಿಸ್ತೂಲಿ ಕೈ ಹಾಕೋದ. ಕಮಾಂಡೋ ಈಗ ನೋಡ್ದ, ಇಸ್ರೇಲಿ ಕಮಾಂಡೋ ಡಮಾರ್ ಗುಂಡು ಹಾರ್ತೇ ಬಿಟ್ಟ. ಅವ್ನು ಕೆಳಗೆ ಬಿದ್ದ. ಇಸ್ರೇಲಿ ಈ ಕಡೆ ಉಗಾಂಡ ಸೋಲ್ಜರ್ಸ್ ರೆಡಿ ಆಗಿಬಿಟ್ಟಿದ್ರು, ಅವ್ರು ಇವ್ರ ಮೇಲೆ ಗುಂಡು ಹಾರ್ತಿದ್ರು. ಈಗ ಇವರು ಗುಂಡು ಹಾರುತ್ತಿದ್ದಾರೆ. ಆದರೆ ಪ್ಲಾನ್ ಗಡಿಬಿಡಿ ಆಗೋಗ್ಬಿಡ್ತು. ನಾವು ಯಾಕೆ ಬಂದಿದ್ದೀವಿ ಮರ್ತೋಗೋ ಸ್ಥಿತಿ ಬಂತು. ಇವರೆಲ್ಲ ಗಾಬರಿ ಕಮಾಂಡೋಗಳು. ಆದರೆ ತಕ್ಷಣ ಪರಿಸ್ಥಿತಿ ಕಂಟ್ರೋಲಿಗೆ ತಗೊಂಡಿದ್ದು ಯಾರು ಅಂದರೆ ನಮ್ಮ ನೆತನ್ಯಾಹು. ತಕ್ಷಣ ಹೇಳಿದರು, ಡೋಂಟ್ ವರಿ. 2 ಬ್ಯಾಚ್ ಮಾಡಿದರು. ಫಸ್ಟ್ ಬ್ಯಾಚ್ ಹೋಗಿ ನೀವು ಉಗಾಂಡ ಸೋಲ್ಜರ್ಸ್ ತಡೀರಿ, ಸೆಕೆಂಡ್ ಬ್ಯಾಚ್ ಗೋ ಅಹೆಡ್, ನೀವು ಹೋಗಿ ಅದು ರೆಸ್ಕ್ಯೂ ಮಾಡಿ, ಹೋಗಿ ಕಿಲ್ ಆಲ್ ಟೆರರಿಸ್ಟ್ ಅಂತ ಕಳಿಸ್ಬಿಟ್ರು. ಈ ಕಡೆಗೆ ಒಂದು ತಂಡ ಉಗಾಂಡ ಸೋಲ್ಜರ್ಸ್ ಅಲ್ಲಲ್ಲೇ ಫೈಟ್ ಮಾಡೋವರು ಉರುಳಿಸ್ತಾ ಇದೆ. ಈ ಕಡೆಗೆ ಇನ್ನೊಂದು ತಂಡ ಸೀದಾ ವೇಗವಾಗಿ ಟರ್ಮಿನಲ್ಗೆ ಬಂದುಬಿಡ್ತು. ನಿಧಾನವಾಗಿ ಅಡ್ಕೊಂಡು ಬಂದರು. ಯಾರು ನೀವು ಯಾಕೆ ಬಂದ್ರಿ? ಗುಂಡಿನ ಸದ್ದ ಎಲ್ಲ ಕೇಳಿಸ್ತು. ಈ ಉಗ್ರರು ಗನ್ನು ಹಿಡ್ಕೊಂಡು ಬಂದರು. ನಾವು ಅವ್ರ ಭಾಷೆಯಲ್ಲೇ ಮಾತಾಡ್ಕೊಂಡ್ರು. ನಾವೆಲ್ಲ ಉಗಾಂಡದವರು, ಹಂಗೆ ಹಿಂಗೆ ಅವ್ರ ಯೂನಿಫಾರ್ಮ್ ಇದೆ ನಂಬಿಟ್ರು. ಇವ್ರು ಗನ್ ಪಾಯಿಂಟೆಲ್ಲ ನಿಲ್ಸ್ಕೊಂಡು ಟಿಶ್ಯೂ ಅಂತೇಳಿ ಏಕಕಾಲದಲ್ಲಿ 6 ಜನ ಹೊಡೆದಾಕ್ಬಿಟ್ರು. ಇನ್ನೊಬ್ಬ ಇದ್ದಾನೆ, ಎಲ್ಲಿಂದ ಗೊತ್ತಿಲ್ಲ. ಅಲ್ಲಿ ಇದ್ರಲ್ಲ ಪ್ರಯಾಣಿಕರು, ಅವ್ರು ಯಾಕೋ ಇವ್ರ ಬಗ್ಗೆ ಅನುಮಾನ ಆಯಿತು. ಅವಾಗ ಕೇಳಿದ್ರು, ಎಲ್ಲಿ ಒಬ್ಬ ಹೇಳ್ದ, ಅಲ್ಲಿದ್ದಾನೆ ಟಾಯ್ಲೆಟಲ್ಲಿದ್ದ. ಅವನು ಹೊರಗೆ ಬರ್ತಿದ್ದಂಗೆ 7ನೇ ಉಗ್ರನ್ನು ಹೊಡೆದಾಕ್ಬಿಟ್ರು. ಅವಾಗ ಹೀಬ್ರೂ ಭಾಷೆಯಲ್ಲಿ ಮಾತಾಡಿದರು. ನೋಡಿ, ವಿ ಆರ್ ರಿಯಲಿ ಇಸ್ರೋಲಿ ಕಮಾಂಡರ್ಸ್. ನೀವೆಲ್ಲರೂ ಸಹಿತ ಬಿಡುಗಡೆ ಆಗಿದ್ದೀರಾ, ಫ್ಲೈಟ್ ಕಾಯ್ತಾ ಇದೆ, ಬನ್ನಿ ಕೂಡಲೇ ಎಲ್ಲ ಸಹಿತ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ವೇಗವಾಗಿ ಇನ್ನೇನು ಟೇಕ್ ಆಫ್ ತಗೊಳ್ತಾ ಇದ್ದಂತ ಖಾಲಿ ಬಿಟ್ಟಿದ್ರಲ್ಲ ವಿಮಾನದಲ್ಲಿ ಬಂದರು. ಎಲ್ಲ ಸರಸರ ಹತ್ಕೂತೇ ಬಿಟ್ಟರು. ವಿಮಾನ ತಕ್ಷಣ ಟೇಕ್ ಆಫ್ ಆಗಿ ಸುಮ್ಮನೆ ಅಂಥೇಳಿ ಕೀನ್ಯಾದ ನೈರೋಬಿ ವಿಮಾನ ನಿಲ್ದಾಣಕ್ಕೆ ಬಂದು ಫ್ಯೂಯಲ್ ಭರ್ತಿ ಮಾಡ್ಕೊಳ್ತಾ ಇತ್ತು. 2ನೇ ವಿಮಾನದಲ್ಲಿ ಕಮಾಂಡೋಗಳು ಅವ್ರು ಗುಂಡು ಹೊಡಿತಾ ಫ್ಲೈಟ್ ಸ್ಟಾರ್ಟ್ ಆಗಿತ್ತು, ಬಂದು ಹತ್ಕೊಂಡು ಬಂದೇ ಬಿಟ್ರು. 3ನೇ ವಿಮಾನದಲ್ಲಿ ಡಾಕ್ಟರ್ಗಳಿದ್ದಾರೆ. ಡಾಕ್ಟರ್ಗಳು ಗುಂಡೇಟ್ ತಿಂದಂಥ ನಮ್ಮ ಕ್ಯಾಪ್ಟನ್ ನೆತನ್ಯಾಹುಗೆ ಉಳಿಸೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಅವರು ತಗೊಂಡು 3ನೇ ವಿಮಾನ ಬಂತು. 4ನೇ ವಿಮಾನಕ್ಕೆ ಫೈನಲ್ ಟಾಸ್ಕ್ ಒಂದಿತ್ತು. ಅದೇನಪ್ಪ ಅಂದರೆ ಇದಿ ಅಮೀನ್ ಮಹಾ ಹಟಗಾರ, ಉಗ್ರ, ಮನುಷ್ಯತ್ವವೇ ಇಲ್ಲ. ಈ ವಿಮಾನ ನಿಲ್ದಾಣ 11 ಈ ಉಗಾಂಡಾದ ಯುದ್ಧ ವಿಮಾನಗಳಿತ್ತು. ಇವನೇನು ಮಾಡ್ತಾನೆ, ಇಸ್ರೇಲಿ ಕೆಲಸ ಮಾಡಿ ನಮ್ಮನ್ನು ನಟ್ಟಿಸ್ಕೊಂಬಂದು ಎಲ್ಲೋ ಒಂದು ಕಡೆ ಬಾಂಬ್ ಹಾಕೋನೆ. ಅದಕ್ಕೆ ಏನು ಮಾಡಿಬಿಡ್ತು, ಪ್ಲಾನ್ ಇತ್ತು ಇವ್ರದ್ದು. ಆ ವಿಮಾನ ಏನು ಮಾಡ್ತು, 11 ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡಿ ಟವರ್ ಎಲ್ಲ ಹಾಳು ಮಾಡಿ, ರನ್ವೇ ಹಾಳು ಮಾಡಿ, ಸೀದಾ ಅಂತ ಅದು ಬಂದು ನೈರೋಬಿಲಿ ಬಂದು ಫ್ಯೂಯಲ್ ಭರ್ತಿ ಮಾಡಿಕೊಡ್ತು. ತಮ್ಮ ಆಪರೇಷನ್ ಥಂಡರ್ ಬೋಲ್ಟ್ ಅಂತೀವಿ, ಆಪರೇಷನ್ ಎಂಟೆಬಿ ಅಂತೀವಿ, 100% ಸಕ್ಸಸ್ಫುಲ್ ಆಗಿ ಮತ್ತೆ ವಿಮಾನ ಮೇಲಕ್ಕೆ ಏರ್ತು. ಒಂದೇ ಒಂದು ದುಃಖದ ಸಂಗತಿ ಅಂದರೆ ಕ್ಯಾಪ್ಟನ್ ನೆತನ್ಯಾಹು ವೀರಮರಣ ಆಗ್ಬಿಟ್ರು. ಆ ದುಃಖದಲ್ಲಿ ಎಲ್ಲ ವಿಮಾನ ಬಂದು ಟೆಲ್ ಅವಿವ್ ಏರ್ಪೋರ್ಟ್ನಲ್ಲಿ ಇಳೀತು. 100 ಜನ ಪ್ರಯಾಣಿಕರು ಬಿಡುಗಡೆಯಾಗಿ ಬಂದಿದ್ದರು. ಅವರೆಲ್ಲ ಸ್ವಾಗತ ಮಾಡಿದರು. ನೆತನ್ಯಾಹುವಿಗೆ ಎಲ್ಲರೂ ಸಹಿತ ದುಃಖದಿಂದ ಅವರ ಬೀಳ್ಕೊಡುಗೆ ಕೊಟ್ಟರು. ಇದು ಜಗತ್ತಿನ ಇತಿಹಾಸದಲ್ಲಿ ಅಪ್ರತಿಮ ಸಾಹಸ. ನೋಡಿ, ಇವತ್ತು ಸಹಿತ ಎಲ್ಲ ಕಡೆಗೂ ಯಾವುದೇ ಟ್ರೈನಿಂಗ್ ಕೊಡಲಿ ಕಮಾಂಡೋಗಳಿಗೆ ಮೊದಲು ಉದಾಹರಣೆ ಕೊಡೋದೇ ಆಪರೇಷನ್ ಎಂಟೆಬೆ. ಆಪರೇಷನ್ ಎಂಟೆಬೆಯಲ್ಲಿ ಇಸ್ರೇಲಿ ಕಮಾಂಡೋಗಳು ಮಾಡಿದಂಥ ಈ ಸಾಹಸ, ಎಂಟೆಬೆ ಅಂತ ಒಂದು ಸಿನಿಮಾ ಬೇರೆ ಆಗಿದೆ. ಈಗ 48 ವರ್ಷ ಆಯಿತು. ನೋಡಿ, ಇನ್ನೂ ಜಗತ್ತಿನ ಇತಿಹಾಸದಲ್ಲಿ ಇದು ಹಾಗೆ ಉಳ್ಕೊಂಡು ಬಿಟ್ಟಿದೆ. ಈಗಲೂ ಸಹಿತ ಇಸ್ರೇಲಿಗಳು ಇದರಲ್ಲಿ ಎತ್ತಿದ ಕೈ. ಎಲ್ಲರೂ ಟ್ರೈನಿಂಗ್ ಬೇಕು ಅಂದರೆ ಇಸ್ರೇಲಿಗಳನ್ನೇ ಕರೆಸಿ ಈ ಥರ ಟ್ರೈನಿಂಗ್ ಕೊಡಿಸೋದು. ನಮ್ಮ ದೇಶದಲ್ಲಿ ಆಗಿದ್ರೆ ಏನು ಮಾಡ್ತೀವಿ? ನಮ್ಮ ದೇಶದಲ್ಲಿ ನಮ್ಮ ಸೈನಿಕರು ಚುರುಕು, ನಮ್ಮ ರಾಜಕೀಯ ವ್ಯವಸ್ಥೆ ಅವ್ಯವಸ್ಥೆ. ಈ ಥರ ಮಾಡ್ತೀವಿ ಅಂದರೆ ಇಲ್ಲಿಯವರು ಬೇಡ ನಮ್ಮದು ಕೈದಿಗಳನ್ನು ಕೊಂದು ಬಿಡ್ತಾರೆ, ಬಾಯ್ಬಾ ಮಾಡ್ಕೊಳ್ತಾರೆ. ಇಲ್ಲ ಮಕ್ಕಳೇ, ದೇಶ ಮೊದಲು, ಧರ್ಮ ಮೊದಲು, ಜನ ಮೊದಲು, ದೇಶ ಮೊದಲಾಗಬೇಕು. ಇಸ್ರೇಲಿಗಳ ಧೈರ್ಯ ಸಾಹಸ ನಮ್ಮಲ್ಲೂ ಬರಲಿ. ಹಾಗೆ ಮುಂದುವರೆದು ನಾವೇನಾದ್ರು ಸಾಧನೆ ಮಾಡಲ್ವಾ? ನಮಸ್ಕಾರ.